ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ಮನೆಯಲ್ಲೇ ಜಾಮ್ ಮಾಡಿ ತೋರಿಸ್ತೀನಿ ಬನ್ನಿ. ಒಂದು ಆಪಲ್ಲು ಒಂದು ಬೀಟ್ರೋಟ್ ಇದ್ದರೆ ಸಾಕು, ಜಾಮು ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು. ಈ ಜಾಮ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅಂಗಡಿಯಿಂದ ತರೋಕ್ಕಿಂತ ಮನೇಲಿ ಮಾಡಿ ತಿನ್ನೋದು ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಆಪಲ್ ತೊಗೋಬೇಕು. ಆಪಲ್ ತೊಗೊಂಡ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಈ ಬೀಜ ಎಲ್ಲ ತೆಗೆದ್ಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ನಾವು ನೀರೆಲ್ಲ ಹಾಕೋಣ. ನೋಡಿ, ಈ ಥರ ನಾವು ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ ಥರ ಕಪ್ಪಗಿರೋದು ಬೀಜ ಎಲ್ಲ ನಾವು ತೆಗೆದುಬಿಡಬೇಕು. ತೆಗೆದುಬಿಟ್ಟು ನಾವು ಜಾಮ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಆಪಲ್ ಪೂರ್ತಿ ನಾನು ಕಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಈ ಥರ ನಾನು ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಒಳಗಡೆ ಬೀಜ ಕಪ್ಪು ಎಲ್ಲ ಇರುತ್ತೆ. ಈ ಥರ ನಾವು ತೆಗಿಬೇಕು. ಇವಾಗ ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವನ್ನ ಆಪಲ್ಲು ಸ್ವಲ್ಪ ನಾನು ನೀರಲ್ಲಿ ಹಾಕ್ತಾಯಿದ್ದೀನಿ. ನೀರಲ್ಲಿ ಹಾಕಿಬಿಟ್ಟು ನಾವು ಬೀಟ್ರೋಟ್ ಕಟ್ ಮಾಡೋಣ. ಇದನ್ನೂ ಅಷ್ಟೇ, ಬೀಟ್ರೋಟು ಈ ಥರ ನಾವು ತೆಗೆದುಬಿಟ್ಟು ನಾವು ಈ ಥರ ತರಕಾರಿ ಎಲ್ಲ ಹೆಚ್ತೀವಲ್ವ, ಅದರಲ್ಲಿ ಇದನ್ನು ತೊಗೊಂಡು ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣಕ್ಕೆ ಹೆಚ್ಚಿ ನೀರಲ್ಲಿ ಹಾಕೋಣ. ನೋಡಿ, ಇವಾಗ ನಾವು ಇದನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ. ಆಪಲ್ ಹೇಗೆ ಕಟ್ ಮಾಡಿದ್ವಿ ನಾವು ಅದೇ ಥರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಬೀಟ್ರೋಟ್ ಹಾಕಿದ್ರೇ ಇದು ಜಾಮ್ ಥರ ಚೆನ್ನಾಗಿ ಬರೋದು. ಟೇಸ್ಟು ಆಪಲ್ಲು ಅದು ಎರಡು ಸೂಪರಾಗಿರುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ನಾವು ಬೇಯಕ್ಕಿಡೋದು. ನೋಡಿ, ಈ ಥರ ಎರಡು ಕಟ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ನಾನು ಸಣ್ಣ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಒಂದೇ ಒಂದು ವಿಷಿಲು ಹೊಡ್ಸೋಣ. ಸ್ವಲ್ಪ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಅದು ಮುಣಗಷ್ಟು ನೀರು ಹಾಕಬೇಕು. ಇವಾಗ ಬೇಯಿಸ್ಕೊಂಬರೋಣ. ನೋಡಿ, ಇವಾಗ ಇದು ಕುಕ್ಕರಲ್ಲಿ ಅದಕ್ಕೆ ಮುಳುಗುತ್ತೆ ಅಷ್ಟೇ ನೀರು ಹಾಕ್ಬಿಟ್ಟು ನಾನು ಒಂದೇ ಒಂದು ವಿಷಿಲು ಹೊಡ್ತೀನಿ. ಅಂದರೆ ಜಾಮ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ವಿಷಿಲ್ ಆದ ನಂತರ ಇದು ಸ್ವಲ್ಪ ಆರಿದ ನಂತರ ಇದನ್ನು ಹೇಗೆ ಜಾಮ್ ಮಾಡೋದಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇವಾಗ ಬೆಂದಿದೆ. ಸ್ವಲ್ಪ ಇದನ್ನು ನೀರು ಸೋಸ್ಕೊಳ್ಳೋಣ. ಸೋಸ್ಕೊಂಡ್ಬಿಟ್ಟು ನಾವು ಇದನ್ನು ತಣ್ಣಗೆ ಹಾಕ್ಬಿಡೋಣ. ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಹಿಂಗೆ ಮುಟ್ಟಿದರೆ ಸಾಕು, ಎಷ್ಟು ಸ್ಮೂತಾಗಿದೆ ನೋಡಿ. ಈ ಥರ ಆಗೋದು. ಇವಾಗ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ. ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ ಯಾವ ಥರ ಪೇಸ್ಟ್ ಆಗಿದೆ ಅಂತ. ಇದನ್ನು ಇವಾಗ ನಾವು ಜಾಮ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ಜಾಮ್ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ ಆಪಲ್ ಸಿಹಿ ಇರುತ್ತೆ, ಅದಕ್ಕೆ ಸ್ವಲ್ಪ ಇದಕ್ಕೆ ಅದೇ ಬಸ್ತಿರೋ ನೀರನ್ನೇ ತೆಗೆದು ಸ್ವಲ್ಪ ಇದಕ್ಕೆ ಹಾಕೋಣ. ಸಕ್ಕರೆ ಇದನ್ನು ಕರಗಿಸ್ಕೊಳ್ಳೋಣ. ಸ್ವಲ್ಪ ಕರಗೋವರೆಗೂ ಇದು ಪೇಸ್ಟ್ ಹಾಕೋದು ಬೇಡ. ಇವಾಗ ಸಕ್ಕರೆ ಕರಗಿದೆ. ಇವಾಗ ನಾನು ಇದು ಪೇಸ್ಟು ಹಾಕ್ತಾಯಿದ್ದೀನಿ. ಈ ಪೇಸ್ಟ್ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾವು ನೀಟಾಗಿ ಅದನ್ನು ತಿರುಗಿ ನೋಡಿ. ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಸಕ್ಕರೆ ಒಳಗೆ ಈ ಥರ ನಾವು ಕೈ ಬಿಡ್ದಂಗೆ ತಿರುಗಬೇಕು. ಒಂದು 2 ನಿಮಿಷ ಇದನ್ನು ಹೀಗೆ ತಿರುಗೋಣ. ನೋಡಿ, ಇವಾಗ 1 ಸ್ಪೂನು ತುಪ್ಪ ಹಾಕೋಣ. ತುಪ್ಪ ಹಾಕಿಬಿಟ್ಟು ನಾವು ತಿರುಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಶೈನಿಂಗ್ ಚೆನ್ನಾಗಿ ಬರುತ್ತೆ ಇದು ಜಾಮ್ದು. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ನಾವು ಹೀಗೆ ತಿರುಗಿಸೋಣ. ಲಾಸ್ಟ್ಗೆ ಸ್ವಲ್ಪ ಲಿಂಬೆ ರಸ. ನೋಡಿ, ಈ ಥರ ಇವಾಗ ಇದು ರೆಡಿಯಾಗಿದೆ. ನಾನು ತಣ್ಣಗಾದ ನಂತರ ನಾನು ಬಟ್ಲಿಗೆ ತೆಗೆದು ತೋರಿಸ್ತೀನಿ. ನೋಡಿ, ಜಾಮ್ ರೆಡಿಯಾಗಿದೆ. ಇವಾಗ ನಾನು ಬಟ್ಲಿಗೆ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರು ಸೂಪರಾಗಿದೆ. ಬ್ರೆಡ್ಡಿಗೆ, ಚಪಾತಿಗೆ ಎಲ್ಲ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಬಟ್ಲಿಗೆ ತೆಗಿತಾ ಇದ್ದೀನಿ.
ಈ ಥರ ಒಂದು ಗಾಜಿನ ಬಟ್ಲ ತೊಗೊಂಡು ನೀವು ಇದಕ್ಕೆ ಸ್ಟೋರ್ ಮಾಡ್ಕೋಬೋದು. ಮಾಡಿಬಿಟ್ಟಿಟ್ರೆ ಒಂದು ವಾರಗಟ್ಟಲೆ ನೀವು ಬ್ರೆಡ್ಡು ಚಪಾತಿಗೆ ತಿನ್ಬೋದು. ನೋಡಿ, ಬ್ರೆಡ್ ತೊಗೊಂಡ್ಬಿಟ್ಟು ಈ ಥರ ನಾವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈ ಥರ ಜಾಮ್ ಹಚ್ಚಿ ಮಕ್ಳಿಗೆ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ಸೂಪರಾಗಿರುತ್ತೆ ಇದು. ಅಂಗಡಿಯಿಂದ ಕೊಂಡು ತರೋ ಬದಲು ಮನೆಯಲ್ಲೇ ಈ ಥರ ಜಾಮ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಈ ಜಾಮ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.